ದೆಹಲಿಗೆ ಹೋದಾಗ ಪಕ್ಷದ ಗೊಂದಲದ ಬಗ್ಗೆ ಹೇಳ್ತೇನೆ. ಅಶ್ವವೇಗ ನ್ಯೂಸ್ಗೆ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಗೆ ಹೋದಾಗ ಪಕ್ಷದ ಗೊಂದಲದ ಬಗ್ಗೆ ಹೇಳ್ತೇನೆ. ಅಶ್ವವೇಗ ನ್ಯೂಸ್ಗೆ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಹೇಳಿಕೆಗಳಿಂದಲೇ ಪಕ್ಷಕ್ಕೆ ತೊಂದರೆ ಆಗ್ತಾ ಇದೆ. ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಲು ವರಿಷ್ಠರಿಗೆ ಮನವಿಯನ್ನು ಕೂಡ ಮಾಡಿಕೊಳ್ತಾನೆ. ನಾಳೆ ದೆಹಲಿಗೆ ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಆಗ್ತೇನೆ ಅಂತ ಹೇಳಿದ್ದಾರೆ. ಅಧಿವೇಶನದ ವೇಳೆ ನಮ್ಮವರಿಂದಲೇ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಗೊಂದಲದ ಹೇಳಿಕೆಗಳೇ ವಿಪಕ್ಷಗಳಿಗೆ ಅಸ್ತ್ರವಾಗುತ್ತೆ, ಇದಂತೂ ನಿಜ. ನಾನು ಯಾವುದೇ ಡಿನ್ನರ್ ಮೀಟಿಂಗು ಕೂಡ ಹೋಗಿಲ್ಲ. ಅಧಿವೇಶನದಲ್ಲಿ ನಮ್ಮವರಿಂದಲೇ ತೊಂದರೆ ಆಗ್ತಾ ಇದೆ. ದೆಹಲಿಗೆ ಹೋದಾಗ ಪಕ್ಷದ ಗೊಂದಲದ ಬಗ್ಗೆ ಹೇಳ್ತೇನೆ. ಅಶ್ವವೇಗ ನ್ಯೂಸ್ಗೆ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಹೇಳಿಕೆಗಳಿಂದ ಪಕ್ಷಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮವರಿಂದಲೇ ತೊಂದರೆ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಲು ಕೂಡ ವರಿಷ್ಠರಿಗೆ ಮನವಿಯನ್ನ ಮಾಡಿಕೊಳ್ತೇನೆ. ಇನ್ನೇನು ಸಹ ಕೆಲವರಿಗೆ ಕರೆದಿದ್ದಾರೆ, ಅದು ಯಾರೋ ಒಬ್ಬ ವ್ಯಕ್ತಿ ಅಂತ ನನಗೆ ಈಗ ಗೊತ್ತಾಗಿದ್ದು. ಅವರೇನು ಊಟಕ್ಕೆ ಕರೆದಿದ್ರು ಅಂತ ಹೇಳಿ ಬಹಳ ಜನ ಒಂದಿಷ್ಟು ಜನ ಹೋಗಿದ್ದಾರೆ. ಇದು ಭಿನ್ನಮತೀಯ ಚಟುವಟಿಕೆ ಅಂತೆಲ್ಲ ಸಹಜವಾಗಿ ಕರೆದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ಹಾಗೇನು ನಮ್ಮನ್ನೆಲ್ಲ ಕರಿಬೇಕಾಗ್ತದೆ, ಏನು ಕರೆದೇ ಇಲ್ಲಪ್ಪ. ಮುಖ್ಯಮಂತ್ರಿಗಳು ಕರೆದಿಲ್ಲ, ಉಪಮುಖ್ಯಮಂತ್ರಿಗಳು ಕರೆದಿಲ್ಲ, ಇನ್ನು ಯಾರು ಪಾರ್ಟಿ ಮಾಡಿದವರೋ ಯಾರು ನನ್ನೇನು ಕರೆದಿಲ್ಲ, ನಾವು ಹೋಗಿಲ್ಲ. ಹಾಗಾಗಿ ಇದಕ್ಕೆ ನಾನು ಭಿನ್ನಮತೀಯ ಚಟುವಟಿಕೆ ಮಾಡ್ತಾರೆ, ಪಕ್ಷದ ವಿರೋಧ ಚಟುವಟಿಕೆ ಇದೆ, ಅಥವಾ ನಾಳೆ ಮುಖ್ಯಮಂತ್ರಿಗಳು ಪಟ್ಟಕ್ಕೆ ಮಾಡಿದ್ರು ಅಂತ ನಾನು ಒಪ್ಕೊಳ್ಳೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅವರವ್ರ ವೈಯಕ್ತಿಕ ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಹೇಳಿಕೆಗಳು ಗೊಂದಲಗಳು ಏನಿದೆ, ಬಹುಶಃ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಇಲ್ಲಿ ಒಂದು ಅಸೆಂಬ್ಲಿಯಲ್ಲಿ ನಡೆಸಿ ಆ ಭಾಗದ ಜನರಿಗೆ ಒಂದು ಶಕ್ತಿ ಕೊಡುವಂತ ಕೆಲಸ ನಾವು ಮಾಡಬೇಕಾದ್ರೆ ಇಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡ್ಬೇಕನ್ನೋ ಉದ್ದೇಶ ಬಿಟ್ರೆ ಬೇರೆ ಏನು ಇರ್ಲಿಕ್ಕಿಲ್ಲ. ಸರ್, ಇವತ್ತು ಮತ್ತೆ ಯತೀಂದ್ರ ಅವ್ರು ಹೇಳ್ತಾರೆ, ನಾನೇನು ಹೇಳಿದ್ದೆ ಅದೇ ಸ್ಟ್ಯಾಂಡ್ ಮೇಲೆ ನಿಂತೀನಿ ಅಂತ. ಜೊತೆಗೆ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ 2028 ತನಕ ಸಿದ್ದರಾಮಯ್ಯ ಅವ್ರ ಚೇರ್ ಖಾಲಿ ಇಲ್ಲ, ಅವ್ರು ಮುಖ್ಯಮಂತ್ರಿ ಹಾಕಿದ್ದಾರೆ ಅಂತ ಎಲ್ಲ ಒಂದ್ ಕಡೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸರ್ ಸಿದ್ದರಾಮಯ್ಯ. ನನಗೆ ನೋಡಿ, ನಾನು ಹೇಳಿದ್ದೇನೆ, ನಿಮ್ಮ ಹೇಳಿಕೆಗಳಿದ್ರೆ ಈ ಸಂದರ್ಭದಲ್ಲಿ ಅಸೆಂಬ್ಲಿ ನಡೆಯುವಂತ ಸಂದರ್ಭದಲ್ಲಿ ಜನರಿಗೆ ಒಂದು ಒಳ್ಳೆ ಅವಕಾಶ, ಜನರಿಗೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಉತ್ತರ ಕನ್ನಡ ಭಾಗದ ಜನರಿಗೆ ಇಲ್ಲಿ ಬಂದು ನಾವು ಗೊಂದಲ ಸೃಷ್ಟಿ, ಅದೇ ಗೊಂದಲವನ್ನ ಬಿಜೆಪಿ ಅವರು ಅದು ಹಿಡ್ಕೊಂಡು ಅವರು ಇದನ್ನು ಉಪಯೋಗ ಮಾಡ್ಕೊಳ್ಳುವಂತ ಅವರಿಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಗುವಂತದ್ದು ಆಗ್ಬಿಟ್ಟಿದೆ. ಅದು ಆಗಬಾರ್ದು ಅನ್ನೋ ಉದ್ದೇಶ ನಂದಿದೆ. ನಾನು ಅದಕ್ಕೆ ಹೇಳಿದೆ, ನಾನು ನೆಕ್ಸ್ಟ್ ನಾಳೆ ಡೆಲ್ಲಿಗೆ ಹೋದ್ರೆ ನಾನು ಹೇಳ್ಬೇಕಂತ ಇದ್ದೀನಿ, ಇಂತಹ ಹೇಳಿಕೆಗಳಿಗೆಲ್ಲ ಯಾರೇ ಮಾತಾಡಿದ್ರು ಪಕ್ಷಕ್ಕೆ ತೊಂದರೆ ಆಗುತ್ತೆ, ದಯವಿಟ್ಟು ನೀವು ಕಡೆಯಣ ಹಾಕಿ ಅಂತ ನಾನು ಕೇಳ್ತಾ ಇದ್ದೀನಿ. ಯಾವಾಗ ಡೆಲ್ಲಿ ಹೋಗ್ತೀನಿ? ನಾಳೆ ಡೆಲ್ಲಿ ಹೋಗ್ತಾ ಇದ್ದೇನೆ. ನಾನು ಸಹ ಅಲ್ಲಿ ವರಿಷ್ಠರನ್ನು ಭೇಟಿ ಮಾಡಿ ವಿಚಾರಗಳನ್ನು ಹೇಳ್ತೀನಿ. ಯಾರ್ದನ್ನ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ? ಹೆಂಗೆ ತಗೊಂತೇನೆ, ನಾಳೆ ತಗೊಂತೇನೆ, ಹೋದ್ಮೇಲೆ ತಗೊಂತೀವಿ, ಹೋಗ್ತೀವಿ. ನಾಳೆ ಹೋಗಿ ವಿಚಾರವನ್ನ ಮಂಡನೆ ಮಾಡುವಂಥದ್ದು ನಾವು ಮಾಡ್ತೀವಿ. ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಪಕ್ಷಕ್ಕೆ ತೊಂದರೆ ಆಗಬಾರ್ದು. ಯಾರೇ ಮಾತಾಡಿದ್ರೆ ನೀವು ತಮ್ಮ ವ್ಯಾಪ್ತಿ ಬಿಟ್ಟು ಹೋಗ್ಬೇಡಿ. ಯಾಕಂದ್ರೆ ಯಾರು ಆಗ್ತಾರೋ, ಈಗ ಮುಖ್ಯಮಂತ್ರಿ ಮಾಡೋದು ನಮ್ಮ ಕೈಯಲ್ಲಿದೆಯನ್ರಿ, ಯಾರು ವರಿಷ್ಠರೇ ಮಾಡೋದು. ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ನಾವು ಅದಕ್ಕೆ ಬದ್ಧರಾಗ್ತೀವಿ. ನಾನು ಮುಖ್ಯಮಂತ್ರಿ ಮಾಡೋದಂತ ಹೇಳೋದಾದ್ರೆ ಇಷ್ಟಲ್ಲೇ ಆಗ್ಬೇಕಾಯ್ತು ಅಲ್ವಾ? ಅದೆಲ್ಲ ಬರಲ್ಲ. ಅದನ್ನ ಇಲ್ಲಿ ಮಾತಾಡ್ಬೇಡಿ. ನೀವು ಅಸೆಂಬ್ಲಿ ಆದ್ಮೇಲೆ ಬೇಕಾದ್ರೆ ಹೋಗಿ ಮಾತಾಡ್ಕೊಳ್ರಿ, ಅಲ್ಲಿ ಇಲ್ಲಿ ಮಾಡಬೇಡಿ. ಇಲ್ಲಿ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಕ್ಕೆ, ಒಳ್ಳೆ ಅವಕಾಶ ಮಾಡಕ್ಕೆ, ಒಳ್ಳೆ ಜನರಿಗೆ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಅದು ಕೊಡೋ ಅಂತ ಕೆಲಸ ಮಾಡೋಣ. ಸರ್, ನಂಬರ್ ಗೇಮ್ ಸ್ಟಾರ್ಟ್ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರನ್ನ ಸೇರಿಸಿಕೊಂಡು ಅವರ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ತಿದ್ದಾರೆ. ನಿನ್ನೆ ಕೂಡ ಇದ್ರ ಬಗ್ಗೆ ಚರ್ಚೆ ನಡೆದಿದೆ ಅಂತ ಮಾತುಗಳು ಕೇಳಿ ಬರ್ತಿದೆ. ನಿಮ್ಮ ಆಪ್ತರು ಯಾರಾದ್ರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಾ? ಇಲ್ಲ, ನನಗೆ ಯಾವುದು ಆತರ ಬರಲಿಲ್ಲ. ಯಾವುದೋ ಸಂಖ್ಯಾ ಬಲ ನನ್ನ ಹತ್ರ ಏನು ಹೇಳಿಲ್ಲ. ಅದು ಯಾವುದೋ ನಾನಂತೂ ಹೋಗೋದಿಲ್ಲ. ಆ ತರ ನನ್ನ ಹತ್ರ ಯಾವುದೂ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಅಷ್ಟೇ. ಯಾವುದೇ ಒಂದು ಸಂಖ್ಯಾಬಲ ಆದ್ರೂ ನಿಮಗೊಂದು ಸಚಿವ ಸ್ಥಾನ ಕೊಡಿ ಅಂತ ನಿಮ್ಮ ಬೇಡಿಕೆ. ಅದು ನಾವು ನಮ್ಮ ಹಕ್ಕುಗಳನ್ನ ಕೇಳಕ್ಕೆ ಹಕ್ಕಿದೆ, ಕೇಳ್ತೀವಿ. ಅದು ಇಲ್ಲಿ ಹೇಳಲ್ಲ, ಅದು ಅಸೆಂಬ್ಲಿ ಆದ್ಮೇಲೆ ಕೇಳ್ತೀವಿ ನಾವು. ಅಷ್ಟು ಬಿಟ್ರೆ ಮತ್ತೇನು ಕೇಳಲ್ಲ. ಇದಾಗಿತ್ತು ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಳಗಾವಿ.